ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಹಮದಾಬಾದ್ನ ಮೇಘನಿ ನಗರದಲ್ಲಾದಂಥ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯ ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ದುರಂತವಾದ 28 ಗಂಟೆಗಳ ಬಳಿಕ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರೋದು. ಈ ಬ್ಲ್ಯಾಕ್ ಬಾಕ್ಸ್ನಲ್ಲೇ ಅಡಗಿರೋದು ದುರಂತದ ರಹಸ್ಯ. ಯಾತಕ್ಕಾಗಿ ದುರಂತ ಆಯಿತು, ಏನು ಸಂಭಾಷಣೆಗಳಾಗಿದ್ದಾವೆ, ಜೊತೆಗೆ ಫ್ಲೈಟ್ ಡೈರೆಕ್ಷನ್ ಹೇಗಿತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಗೊತ್ತಾಗುತ್ತೆ. 2 ಬ್ಲ್ಯಾಕ್ ಬಾಕ್ಸ್ ಪೈಕಿ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲ್ಯಾಕ್ ಬಾಕ್ಸ್ ಅಂದಾಕ್ಷಣ ಇದು ಬ್ಲ್ಯಾಕ್ ಬಣ್ಣದ್ದೇ ಅಲ್ಲ, ಆರೆಂಜ್ ಬಣ್ಣದ ಬಾಕ್ಸ್. ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ಫ್ಲೈಟ್ ಹೊರಟ ಕ್ಷಣದಿಂದ ಈ ಪ್ರೀ ಫ್ಲೈಯಿಂಗ್ ಅಂತ ಮಾಡ್ತಾರೆ, ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ಹಾರಾಟ ಮಾಡ್ತೋ ಅದೆಲ್ಲದ್ರ ಬಗ್ಗೆ ಕೂಡ ಸಂಭಾಷಣೆ ರೆಕಾರ್ಡ್ ಆಗಿರುತ್ತೆ. ವಿಮಾನದ ಹಿಂಭಾಗದಲ್ಲಿರುವಂಥ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲ್ಯಾಕ್ ಬಾಕ್ಸ್ ವಶಕ್ಕೆ ಪಡೆದಿದ್ದಾರೆ DGCA ಅಧಿಕಾರಿಗಳು. ಇನ್ನೂ ಪತ್ತೆಯಾಗದ ವಿಮಾನದ 2ನೇ ಬ್ಲ್ಯಾಕ್ ಬಾಕ್ಸ್ ಅಂದರೆ ಇಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದರೆ FDR ಅಂತ ಮತ್ತೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR, ಇವೆರಡೂ ಕೂಡ ಏನಿದ್ದಾವೆ ಇದರಲ್ಲಿ ಗೊತ್ತಾಗುತ್ತೆ ಪೈಲಟ್ ಹಾಗೂ ATC ಯೊಂದಿಗೆ ಏನು ಸಂಭಾಷಣೆಗಳಾಯಿತು ಅಂತ. ಮತ್ತೊಂದು ಈ ಫ್ಲೈಟು ಟೇಕ್ ಆಫ್ ಆಯ್ತಲ್ಲ, ಅಲ್ಲಿಂದ ಹಿಡಿದು ಅಲ್ಲಿ ಏನೇನು ಪ್ರೊಸೀಜರ್ ಆಯಿತು ಅದೆಲ್ಲದೂ ಕೂಡ ರೆಕಾರ್ಡ್ ಆಗಿರುತ್ತೆ, ವಾಯ್ಸ್ ರೆಕಾರ್ಡ್. ಇದರ ಮೂಲಕನೇ ಇಲ್ಲಿ ದುರಂತಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಲಾಗುತ್ತೆ. ಸದ್ಯ ನೀವು ಆರೆಂಜ್ ಬಣ್ಣದ ಬಾಕ್ಸನ್ನು ಏನು ಗಮನಿಸ್ತಾ ಇದ್ದೀರಿ ಅದು ಬ್ಲ್ಯಾಕ್ ಬಾಕ್ಸ್. ಸದ್ಯ ಪತ್ತೆ ಆಗಿರುವಂಥ ಈ ಬ್ಲ್ಯಾಕ್ ಬಾಕ್ಸನ್ನು ಈಗಾಗಲೇ DGCA ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿ ಏನೆಲ್ಲ ರೆಕಾರ್ಡ್ ಆಗಿದೆ ಅದನ್ನು ನೋಡಬೇಕಿದೆ. ಸದ್ಯ ಈ ಫ್ಲೈಟ್ನಲ್ಲಿ ಇದ್ದಂಥ ಪೈಲಟ್ಗಳು ಇಬ್ಬರು ಏನಿದ್ದಾರೆ ಅವರು ATCಯ ಜೊತೆಗೆ ಏನು ಮಾತನಾಡಿದ್ರು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಇದರಲ್ಲಿ ಗೊತ್ತಾಗುತ್ತೆ ಸಂಭಾಷಣೆ ಏನಿತ್ತು, ಏನು ಕತೆ ಅಂತ. ಈ 2 ಮಾಹಿತಿನೂ ಕೂಡ ಈ 2 ಬಾಕ್ಸಲ್ಲಿರುತ್ತೆ. ಒಂದು FDR ಮತ್ತು CVR. ATC ಅವ್ರು ಏನು ಸೂಚನೆ ಕೊಟ್ಟರು, ATCಗೆ ಇವ್ರು ಏನು ಕೇಳಿದ್ರು ಅಂತ. ಮೇಡೆ ಅಂತ ಹೇಳಿದ್ರು ನಿಜ, ಬಟ್ ಅದಕ್ಕೂ ಮುಂಚೆ ಏನಾದರೂ ಕಾನ್ವರ್ಸೇಷನ್ ಆಗಿತ್ತಾ, ಮತ್ತು ಫ್ಲೈಟ್ ಎಡಕ್ಕೆ ಹೋಯ್ತಾ ಬಲಕ್ಕೆ ಹೋಯ್ತಾ, ಏನಾದರೂ ಹಕ್ಕಿಗಳು ಡಿಕ್ಕಿ ಹೊಡಿತಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಭಯ ಪಟ್ಕೊಂಡ್ರ, ರಿಯಾಕ್ಷನ್ಸ್ ಹೇಗಿತ್ತು, ಅಲ್ಲಿ ಯಾರಾದರೂ ಏನಾದರೂ ಕೂಗಾಡಿದ್ರ, ಚೀರಾಡಿದ್ರ, ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸದ್ಯ ಈ ಬ್ಲ್ಯಾಕ್ ಬಾಕ್ಸನ್ನು ಈಗ ವಶಕ್ಕೆ ಪಡ್ಕೊಂಡು DGCA ಅಧಿಕಾರಿಗಳಿಗೆ ಕೊಡಲಾಗಿದೆ. ಇದರಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅದನ್ನು ನೋಡಬೇಕಾಗುತ್ತೆ. ಡೇಟಾವನ್ನು ಸುಲಭವಾಗಿ ರಿಟ್ರೀವ್ ಮಾಡಬಹುದಾ ಅದ್ರ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಅದು ಒಳ್ಳೆ ಅಂದರೆ ಕಂಡೀಷ್ನಲಲ್ಲಿ ಇದ್ದರೆ ಓಕೆ, ಏನಾದರೂ ಹಾಳಾಗಿದ್ದರೆ ಏನು ಕತೆ ಅದ್ರ ಬಗ್ಗೆ ಕೂಡ ಒಂದಷ್ಟು ತನಿಖೆ ನಡೀತಾ ಇದೆ. ಇನ್ನು ಕಾಕ್ಪಿಟ್ ಧ್ವನಿ ರೆಕಾರ್ಡನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ವಿಮಾನದ ಇಂಜಿನ್ ವೇಗ, ಎತ್ತರ ಇರ್ಬೋದು, ದಿಕ್ಕು, ಇಂಧನದ ಮಟ್ಟ ಎಷ್ಟಿತ್ತು ಅಂತೇಳಿ, ಮತ್ತು ಇತರ ತಾಂತ್ರಿಕತೆಯಲ್ಲಿ ಏನಾದರೂ ದೋಷಗಳಿತ್ತಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಡೇಟಾವನ್ನು ಸಂವೇದಕಗಳ ಮೂಲಕ ಸಂಗ್ರಹಿಸಿ, ಅಂದರೆ ಏನು ಆಡಿಯೋ ಸಂಭಾಷಣೆ ಇದೆ ಅದ್ರ ಮೂಲಕ ಸಂಗ್ರಹಣೆ ಮಾಡಿಕೊಂಡು ಕ್ರ್ಯಾಶ್ ನಿರೋಧಕ ಮೆಮೊರಿಯಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಸಾಮಾನ್ಯವಾಗಿ 25 ಗಂಟೆಗಳವರೆಗಿನ ಡೇಟಾವನ್ನು ಹೊಂದಿರುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ, ದಾಖಲಾಗಿರುತ್ತೆ, ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಇನ್ನು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಈ ಪೈಲಟ್ಗಳ ಸಂಭಾಷಣೆ ಆಗಿರುತ್ತೆ, ರೇಡಿಯೋ ಸಂವಹನ ಇದು. ಮತ್ತು ಕಾಕ್ಪಿಟ್ನಲ್ಲಿನ ಶಬ್ದಗಳನ್ನು, ಎಂಜಿನ್ ಶಬ್ದ ಇರ್ಬೋದು, ಎಚ್ಚರಿಕೆಯ ಸಿಗ್ನಲ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿರುತ್ತೆ ಈ CVR, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನೋದು. ಇವೆರಡನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಂದು ಬಾಕ್ಸ್ ಪತ್ತೆ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ, ಅದು ಯಾವುದು ಅನ್ನೋದನ್ನು ನೋಡಬೇಕಾಗುತ್ತೆ. ಸದ್ಯ ಈ ಬಾಕ್ಸ್ನಲ್ಲಿ ಏನೇನು ಸಿಗಬಹುದು, ಏನು ರೆಕಾರ್ಡ್ ಆಗಿರುತ್ತೆ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಈ ಬ್ಲ್ಯಾಕ್ ಬಾಕ್ಸ್ಗಳನ್ನು ವಿಮಾನದ ಹಿಂಭಾಗದಲ್ಲಿ ಇಟ್ಟಿರ್ತಾರೆ, ಯಾಕೆಂದರೆ ಅಪಘಾತದ ಸಂದರ್ಭದಲ್ಲಿ ಈ ಭಾಗ ಹೆಚ್ಚು ಸುರಕ್ಷಿತವಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಅಳವಡಿಕೆ ಮಾಡಿರ್ತಾರೆ.